ಅವರ ಡ್ರೈವರು ಮತ್ತು ಗನ್ಮ್ಯಾನ್ನು ಜೊತೆಗೆ ಏನು ಗಾಯಾಳು ಇದ್ದಾರೆ ಅವರು 3 ಜನ ಇರ್ತಾರೆ. ಸದ್ಯಕ್ಕಂಥದ್ದೇನು ನಮಗೆ ಕಂಡು ಬಂದಿಲ್ಲ ಸರ್. ಯಾರ್ಯಾರ ಮೇಲೆ ಎಫ್ಐಆರ್ ಆಗಿದೆ, ಏನಂತ ಕಂಪ್ಲೇಂಟ್? ಅವರು ಏನು ಅವ್ರಿಗೆ ಕೆಲವು ಸಿವಿಲ್ ಡಿಸ್ಪ್ಯೂಟ್ ರಿಲೇಟೆಡ್ ಏನು ಕೇಸಸ್ಗಳು ದಾಖಲಾಗಿದೆ ಅಂಥವ್ರ ಬಗ್ಗೆ ಅವರು ಸಂಶಯವನ್ನು ವ್ಯಕ್ತಪಡಿಸಿದ್ದಾರೆ. ಅದ್ರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ. ಪರ್ಟಿಕ್ಯುಲರ್ ಆಗಿ ಏನು ರೀಸನ್ ಇದೆ ಅದು ಗೊತ್ತಿಲ್ಲ, ಅದು ನಾವೇನು ತನಿಖೆಯಲ್ಲಿ ಕಂಡುಹಿಡಿಯಬೇಕಾಗುತ್ತೆ. ಸರ್, ಈ ಕಂಪ್ಲೇಂಟ್ ಕೊಟ್ಟಿರೋದು ಯಾರು ಸರ್? ಕಂಪ್ಲೇಂಟ್ ಡ್ರೈವರ್ ಕೊಟ್ಟಿದ್ದಾರೆ. ಡ್ರೈವರ್ ಏನಾದರೂ ಹೇಳಿದ್ದಾರೆ? ಸದ್ಯಕ್ಕೆ ಅಷ್ಟೇ. ಥ್ಯಾಂಕ್ ಯು. ಏನೂ ಇಲ್ಲಪ್ಪ, ಅಷ್ಟೇ. ಏನಿಲ್ಲ, ಅದಿನ್ನೂ ಏನೂ ಗೊತ್ತಿಲ್ಲಪ್ಪ. ಅವೆಲ್ಲ ತನಿಖೆ ಭಾಗ, ಅವೆಲ್ಲ ಹೇಳಕ್ ಬರೋದಿಲ್ಲ. ಅವೆಲ್ಲ ತನಿಖೆ ಭಾಗ ಆಗುತ್ತೆ, ಅವೆಲ್ಲ ಹೇಳಕ್ ಬರೋದಿಲ್ಲ. ಅದು ನಮಗೆ ಗೊತ್ತಿಲ್ಲ, ಅದು ನಿಮ್ಗೆ ಗೊತ್ತಿರಬೇಕಾಗುತ್ತೆ ಅಷ್ಟೇ. ನಮಗಂತೂ ಸದ್ಯಕ್ಕೆ ಕಂಡು ಬಂದಿಲ್ಲ, ಸದ್ಯಕ್ಕೆ ಬಂದಿಲ್ಲ ನಮಗೆ ಯಾವುದೋ ಆ ರೀತಿ ಮಾಹಿತಿ ಇಲ್ಲ. ಅವರು ಮಲ್ಟಿಪಲ್ ಇದೆ ಅಂತ ಹೇಳಿದ್ದಾರೆ, ಅದನ್ನೆಲ್ಲ ಚೆಕ್ ಮಾಡಬೇಕಾಗತ್ತೆ. ಅವೆಲ್ಲ ನೋಡ್ಬೇಕಪ್ಪ, ಅವೆಲ್ಲ ತನಿಖೆ ಭಾಗ, ಅದು ನಾವು ಇನ್ನೂ ಮಾಡ್ತಬೇಕಲ್ಲ. ನೀವೆಲ್ಲ ಇವಾಗಲೇ ಕೇಳಿದ್ರೆ ಹೆಂಗೆ? ಥ್ಯಾಂಕ್ ಯು. ವಕೀಲರು ಹೇಳಿದ ಪ್ರಕಾರ ಅವ್ರದ್ದೊಂದು ಕೋರ್ಟ್ ಕೇಸ್ ಕಲಹ ಇರುತ್ತೆ, ಅದಕ್ಕೋಸ್ಕರ ಬಂದಿದ್ದಾರೆ ಅಂತ. ಅದಿನ್ನೂ ನೋಡಬೇಕು, ಅವೆಲ್ಲ ಅವ್ರಿನ್ನೂ ಡೀಟೇಲ್ಸ್ ಕೊಡಬೇಕಾಗತ್ತೆ. ಅವರಿನ್ನೂ ಇವಾಗ ತಾನೇ ಅವರೊಂದು ಆಪ್ರೇಷನ್ಗೆ ಒಳಗಾಗಿದ್ದಾರೆ. ಸೊ ನೋಡಬೇಕು, ಅವ್ರಿಗೆ ಯಾವಾಗ ಡಾಕ್ಟರು ಫಿಟ್ ಫಾರ್ ಹೇಳಿಕೆ ಅಂತ ಹೇಳ್ತಾರೆ ಆವಾಗ ನಮ್ಗೆ ಇನ್ನೂ ತನಿಖೆಗೆ ಸಹಾಯ ಆಗುತ್ತೆ. ಇಲ್ಲ, ಇನ್ನೂ ಯಾರನ್ನೂ ತೊಗೊಂಡಿಲ್ಲ. ಇಲ್ಲ, ಅವ್ರನ್ನೆಲ್ಲ ನಾವೇನು ಕಸ್ಟಡಿಗೆಲ್ಲ ತೊಗೊಂಡಿಲ್ಲ. ನಾವು ಸದ್ಯಕ್ಕೆ ಪ್ರಾಥಮಿಕ ಮಾಹಿತಿ ಕಲೆ ಹಾಕ್ತಿದ್ದೀವಿ. ಎಲ್ಲರನ್ನೂ ನಾವು ವಿಚಾರಣೆಗೆ ಒಳಪಡಿಸ್ತಿದ್ದೀವಿ. ಅವ್ರದ್ದು ಏನು ಅವ್ರದ್ದು ವರ್ಷನ್ ಇದೆ, ಅವ್ರ ಸ್ಟೇಟ್ಮೆಂಟ್ಸ್ ಇದೆ, ಅವೆಲ್ಲ ನಾವು ಹೇಳಿಕೆಗಳನ್ನು ಪಡ್ಕೊತಿದ್ದೀವಿ. ಸರ್, ಆ ಇನ್ಸಿಡೆಂಟ್ ಆದ ನಂತರ ಸರ್ ಹಾಸ್ಪಿಟಲ್ ಅವ್ರ ಜೊತೆಗೆ ಅವ್ರ ಸ್ನೇಹಿತರು ಯಾರ್ಯಾರು ಇದ್ದಾರೋ ಅವ್ರನ್ನೆಲ್ಲರನ್ನೂ ವಿಚಾರ ಮಾಡ್ತಿದ್ದೀವಿ. ಅವ್ರಿಗೇನಾದರೂ ಎಕ್ಸ್ಟ್ರಾ ಅಧಿಕ ಮಾಹಿತಿ ಏನಾದರೂ ಇದ್ದರೆ ನಮಗೆ ನೀಡಿ ಅಂತ ಅಷ್ಟೇ. ಯಾರನ್ನೂ ವಶಕ್ಕೆ ಪಡೆದಿಲ್ಲ. ಅಧಿಕೃತ ಹೇಳಿಕೆ ಅದು ಅವ್ರ ಪರ್ಸ್ನಲ್ ಥಿಂಗ್ಸ್ ಇರುತ್ತೆ, ಅದನ್ನು ನಾವು ಕೇಳಿದ್ದೀವಿ. ಅವರು ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅವೆಲ್ಲ ಹೇಳೋಕ್ಕಾಗಲ್ಲಪ್ಪ, ದಯವಿಟ್ಟು ಅರ್ಥ ಮಾಡ್ಕೊಬೇಕು ನೀವು. ಥ್ಯಾಂಕ್ ಯು.